ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ನಾನು ಇವತ್ತಿನ ಬ್ಲಾಗ್ ಮಾಡೋದು ವಿಶೇಷ ಇದೆ. ಆ ವಿಶೇಷ ಏನಂಬೋದು ನಿಮ್ಗೆ ದಾರಿಲಿ ಹೋಗ್ತಾ ಗೊತ್ತಾಗತ್ತೆ. ಇವತ್ತೊಂದು ಪುಣ್ಯಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀನಿ. ಅದೇ ಒಂದು ವಿಶೇಷ. ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯ್ತು ರೀ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಾವು ಬೆಳಗ್ಗೆ ಚಿಕ್ಕೋಡಿಯಿಂದ 8 ಗಂಟೆಗೆ ಗಾಡಿಯನ್ನು ಬಿಟ್ಟು ನಾಗರಮುನ್ನೋಳಿ, ಕಬ್ಬೂರು, ಮಾಲಿಂಗಪುರ, ಮುಧೋಳ್ ಈ ರೀತಿ ಮಾರ್ಗವಾಗಿ ನಾವು ಕೊಪ್ಪಳ ಕ್ಷೇತ್ರಕ್ಕೆ ಹೊಡ್ತಾ ಇದ್ದೀವಿ. ಎಷ್ಟು ನಿಮಿಷ ಮಾಡಿ ಹೋಗ್ತಾರೆ? ಎಷ್ಟು ನಿಮಿಷ ಮಾಡಿ ಹೋಗ್ತಾರೆ? ಅಷ್ಟು 5 ನಿಮಿಷ ಎಲ್ಲರೂ ಜಾಗ ಮಾಡಿದ್ರೆ ಸರಿ. ಎಲ್ಲ ನಾಷ್ಟಕ್ಕೆ ಭಾಳ ಕಂಟಿನ್ಯೂ ಮಾಡಿದ್ರೆ ಲಾಂಗ್ ಹಾಕಿದ್ರಿ. ಹಾಂ, ಅದಂತ ನೋಡ್ರಿ ಮಾಲಿಂಗಪುರ. ಇವತ್ತು ನಾವು ಸುಕ್ಷೇತ್ರ ಬಬಲಾದಿ ಮಠಕ್ಕೆ ಹೊಂಟಿದ್ದೀವಿ. ಇಲ್ಲಿ ಬೆಳಗ್ಗೆ ಮುಂಜಾನೆ ನಾಷ್ಟಕ್ಕೋಸ್ಕರ ಗಾಡಿ ಸ್ಟಾಪ್ ಮಾಡಿದ್ದೀವಿ. ಯಾವ ಹೋಟೆಲ್ಪ್ಪ ಅಂದ್ರೆ ಶಿವ ದರ್ಶನ್ ಹೋಟೆಲ್ ಅಂತ ಇದೆ ಮಾಲಿಂಗಪುರ ರೋಡು. ಪುರದಲ್ಲಿ ಬಂದು ನಾಷ್ಟ ಮಾಡಿದ್ದೀವಿ. ಇನ್ನು ಮುಧೋಳಿಗೆ ಹೋಗ್ಬೇಕು. ಮುಧೋಳದಿಂದ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬಬಲಾದಿ ಕ್ಷೇತ್ರ ಹೋಗ್ಬೇಕು ನಾವು. ನಮ್ಮ ಪಾರ್ಟಿ ಬರ್ತಾಯಿದೆ, ನಾಷ್ಟ ಮಾಡಿ ಬರ್ತಾಯಿದ್ದಾರೆ. ಬಂದರೆ ನೋಡಿ ಕಾಣಿಸ್ತಾ ನಮ್ಮ ಮಿರರ್ನಲ್ಲಿ ಕಾಣಿಸ್ತಾ ಇದ್ದೀವಿ. ನೋಡಿ, ನಾವು ಈಗ ಇರೋದು ಬಬಲಾದಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾನು ಸ್ವಲ್ಪ ನಮ್ಮ ಗಾಡೀಲಿ ಇರ್ತಕ್ಕಂಥ ನಮ್ಮ ಪಾರ್ಟಿ ಎಲ್ಲ ಈಗ ಹೊಳೀಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಮಾಡಬೇಕಾಯ್ತು, ಬಟ್ ನಮಗೆ ಅದು ಅನುಕೂಲ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಗಾಡೀಲಿ ಕುಂತಿದ್ದೀನಿ. ಇಲ್ಲಿ ಸ್ನಾನ ಮುಗಿದ ನಂತರ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೋಬೇಕು. ಬಟ್ ಒಬ್ಬನೇ ಗಾಡಿ ಬಿಟ್ಟು ಹೋಗೋಕ್ಕಾಗಲ್ಲ. ನೋಡೋಣ, ಅವ್ರು ಬಂದರೆ ಗಾಡೀಲಿ ಕುಂತ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಾಂದರೆ ಗಾಡಿ ಇಲ್ಲಿ ಸ್ಟಾಪ್ ಮಾಡಿ ಹೋಗೋದಾಗುತ್ತೆ, ನಿಮ್ಗೆ ಗೊತ್ತಲ್ಲ. ನೋಡಿ ಏನಾಗುತ್ತೆ. ನೋಡಿರಿ, ಕ್ಷೇತ್ರ ಒಳ್ಳೆಯದೈತಿ. ಒಂದು ಇಲ್ಲಿ ಸದಾಶಿವ ಮತ್ತೆ ಅಂತ ಒಂದು ದೇವ್ರದ್ದು ಇದನ್ನಿದೆ. ಏನೋ ತುಂಬ ಪವಾಡಿದೆ ಈ ದೇವಸ್ಥಾನದ. ಇನ್ನೇ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತಾರೆ. ನೋಡೋಣ ನಮ್ಮ ಭವಿಷ್ಯದಲ್ಲಿ ಏನು ಪವಾಡ ಆಗೈತೆ, ಏನು ಚೇಂಜ್ ಆಗತ್ತೆ. ಏನೋ ದೇವ್ರದೇ. ನಮ್ಮನ್ನ ಇಲ್ಲಿ ಬರಬೇಕಾದ್ರೆ ನಾವು ಅಂದ್ಕೊಂಡಿದ್ದೀವಿ, ಬರಲಿಕ್ಕೆ ಆಗಿರ್ಕಿಲ್ಲ. ಆದರೂ ನಾವು ಬಂದಿದ್ದೀವಿ. ಇದು ಕೂಡ ನಮ್ಮ ಅದೃಷ್ಟನ ಅಂತ ಹೇಳ್ಬೋದು. ನೋಡೋಣ ಏನೇನಾಗೈತೆ. ನೋಡಿ, ಇವಾಗ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಭಕ್ತಾದಿಗಳು ಯಾವ ರೀತಿ ಉರುಳು ಸೇವೆ ಮಾಡ್ತಾಯಿದ್ದಾರೆ ಸದಾಶಿವ ಮತ್ತನಿಗೆ.
ಇದೆ ನೋಡಿಪ್ಪ. ನೋಡಿದ್ರೆಲ್ಲ ದರ್ಶನ ಹೇಗಿತ್ತು. ನೀವು ಸಾಧ್ಯದ್ರೆ ನೀವು ಒಂದ್ಸಲ ಹೋಗಿ ಬನ್ನಿ.